ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ನಾವೆಲ್ಲರೂ ಚೆನ್ನಾಗಿರಬೇಕು ಅಂತ ಮನಸ್ಫೂರ್ತಿಯಾಗಿ ಆಶಿಸ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದೊಂದು ನಾನು ಸ್ಟಿಚ್ ಮಾಡಿರುವಂಥ ಬ್ಲೌಸು. ಕಂಪ್ಯೂಟರ್ ಎಂಬ್ರಾಯ್ಡರಿ ಮಾಡಿ ಸ್ಟಿಚಿಂಗ್ ಕಂಪ್ಲೀಟ್ ಮಾಡಿದ್ದೀನಿ. ಡಿಸೈನ್ ಯಾವ ರೀತಿ ಇದೆ ಅನ್ನೋದು ತೋರಿಸ್ತಿದ್ದೀನಿ ನೋಡಿ. ಒಂದು ಲೈನು ಸ್ಟೋನನ್ನು ಕೊಟ್ಟಿದ್ದೀನಿ. ಇನ್ನು ಮಧ್ಯೆ ಮಧ್ಯೆ ಅಲ್ಲಲ್ಲಿ ಒಂದೊಂದು ಚಿಕ್ಕ ಚಿಕ್ಕ ಸ್ಟೋನ್ ಕೊಟ್ಟು ವರ್ಕನ್ನು ಕಂಪ್ಲೀಟ್ ಮಾಡಿದ್ದೀನಿ. ಸ್ಲೀವ್ಸು ಡಿಸೈನು ಯಾವ ರೀತಿ ಇದೆ ಅನ್ನೋದು ತೋರಿಸ್ತಿದ್ದೀನಿ ನೋಡಿ. ಸ್ಲೀವ್ಸ್ಗೂ ಸಹ ಬಾರ್ಡರಲ್ಲಿ ಒಂದು ಲೈನು ಸ್ಟೋನನ್ನು ಕೊಟ್ಟಿದ್ದೀನಿ. ಇದು ಸ್ಲೀವ್ಸು ಶೇಪ್ ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಈ ಡಿಸೈನು ಕಸ್ಟಮರೇ ಚೂಸ್ ಮಾಡಿಕೊಂಡಂಥ ಡಿಸೈನು. ಸ್ವಲ್ಪ ಹೆವಿ ಥ್ರೆಡ್ ವರ್ಕ್ ಇರೋದ್ರಿಂದ ಸ್ವಲ್ಪ ಕಂಪ್ಯೂಟರ್ ಎಂಬ್ರಾಯ್ಡರಿ ಡಿಸೈನ್ ಪೂರ್ತಿ ಕಂಪ್ಲೀಟ್ ಆಗೋದಕ್ಕೆ ಸ್ವಲ್ಪ ಟೈಮ್ ಜಾಸ್ತಿನೇ ತಗೊಂಡಿದೆ ನೋಡಿ. ಫ್ರಂಟಲ್ಲಿ ಯಾವ ರೀತಿ ಇದೆ ಡಿಸೈನ್ ಅನ್ನೋದು ತೋರಿಸ್ತಿದ್ದೀನಿ. ಹಾಗೆಯೇ ಹ್ಯಾಂಗಿಂಗು ಅಷ್ಟೇ ಸ್ವಲ್ಪ ದೊಡ್ಡದಾಗೆ ಕೊಟ್ಟಿದ್ದೀನಿ. ಹ್ಯಾಂಗಿಂಗು ಸಹ ಒಂದೊಂದು ಸ್ಟೋನನ್ನು ಹಾಕಿದ್ದೀನಿ. ಬ್ಲೌಸು ಪೂರ್ತಿಯಾಗಿ ಸ್ಟಿಚಿಂಗ್ ಎಲ್ಲ ಕಂಪ್ಲೀಟ್ ಆದಮೇಲೆ ಬ್ಯಾಕ್ ನೆಕ್ ನೋಡಿ ಯಾವ ರೀತಿ ಕಾಣ್ತಿದೆ ಅನ್ನೋದು ತೋರಿಸ್ತಿದ್ದೀನಿ. ನೆಕ್ಕು ತುಂಬ ಚೆನ್ನಾಗಿ ಬ್ರಾಡಾಗಿ ಬಂದಿದೆ. ಈ ಬ್ಲೌಸ್ನ ಯಾವ ರೀತಿ ಕಟ್ ಮಾಡಿದೆ ಅಂತ ಹೇಳ್ಬಿಟ್ಟು ತೋರಿಸ್ತಿದ್ದೀನಿ ಈ ವಿಡಿಯೋದಲ್ಲಿ ನೋಡಿ. ಫಸ್ಟಿಗೆ ಲೈನಿಂಗನ್ನು ಫೋಲ್ಡಿಂಗ್ ನನ್ನ ಕಡೆ ಹಾಕ್ಕೊಂಡು ಓಪನ್ ಸೈಡು ನನಗೆ ಆಪೋಸಿಟ್ ಸೈಡ್ ಹಾಕ್ಕೊಂಡಿದ್ದೀನಿ ಲೈನಿಂಗನ್ನು. ಹಾಗೆಯೇ ಕಂಪ್ಯೂಟರ್ ಎಂಬ್ರಾಯ್ಡರಿ ಆದಮೇಲೆ ಬ್ಲೌಸ್ ಪೀಸು ಯಾವ ರೀತಿ ಕಾಣ್ತಿದೆ ಅನ್ನೋದು ತೋರಿಸ್ತಿದ್ದೀನಿ ನೋಡಿ. ಬ್ಯಾಕ್ ನೆಕ್ ಆದಮೇಲೆ ಫ್ರಂಟ್ ನೆಕ್ಕು ನೋಡಿ. ಹಾಗೆಯೇ ಇನ್ನೂ ಸ್ಟೋನ್ ಹಾಕಿಲ್ಲ, ಸ್ಟಿಚಿಂಗ್ ಎಲ್ಲ ಕಂಪ್ಲೀಟ್ ಆದಮೇಲೆ ಸ್ಟೋನ್ ಹಾಕೋದು. ಹಾಗೆಯೇ ಸ್ಲೀವ್ಸು ಸಹ ನೋಡಿ ಯಾವ ರೀತಿ ವರ್ಕ್ ಆಗಿದೆ ಅನ್ನೋದು ತೋರಿಸ್ತಿದ್ದೀನಿ. ಸ್ಲೀವ್ಸ್ಗೂ ಅಷ್ಟೇ ಬಾರ್ಡರ್ ಹತ್ರ ಒಂದೊಂದು ಸ್ಟೋನನ್ನು ಕೊಡ್ತೀನಿ, ಚಿಕ್ಕ ಚಿಕ್ಕ ಸ್ಟೋನನ್ನು ಕೊಡ್ತೀನಿ. ಗ್ಯಾಪ್ ಹಾಗೇ ಇದೆ ನೋಡಿ, ಸ್ಟೋನ್ ಕೊಡೋದಕ್ಕೋಸ್ಕರ ಬಿಟ್ಟಿರೋಂಥ ಗ್ಯಾಪು. ಹಾಗೆಯೇ ಹ್ಯಾಂಗಿಂಗ್ಗೋಸ್ಕರ ನೋಡಿ 4 ಪೀಸಸ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಅಗಲವಾಗೇ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ದೊಡ್ಡ ಸೈಜೇ ತೊಗೊಂಡಿದ್ದೀನಿ ಇದಕ್ಕೆ. ಈಗ ಫಸ್ಟು ಬ್ಯಾಕ್ ಲೆಂತನ್ನು ಚೆಕ್ ಮಾಡ್ತಾಯಿದ್ದೀನಿ. ಮೆಜರ್ಮೆಂಟ್ ಬ್ಲೌಸಲ್ಲಿ ಎಷ್ಟಿದೆ ಅಂದ್ಬಿಟ್ಟು 13 ಇಂಚಸ್ ಇದೆ. ಲೈನಿಂಗ್ ಈಕ್ವಲ್ ಇರೋದಕ್ಕೋಸ್ಕರ ಒಂದು ಲೈನನ್ನು ಹಾಕ್ಕೊಳ್ಳೋಣ ಫಸ್ಟು. ಹಾಗೆಯೇ ಮಾರ್ಜಿನ್ಗೋಸ್ಕರ ಸ್ಟಿಚಿಂಗೋಸ್ಕರ 1/2 ಇಂಚಿಗೆ ಒಂದು ಲೈನನ್ನು ಹಾಕೋಣ. ಈಗ ಅಳತೆ ಬ್ಲೌಸಲ್ಲಿ ಬ್ಯಾಕ್ ಪಾರ್ಟ್ ಮಾತ್ರ ಫೋಲ್ಡ್ ಮಾಡಿಕೊಂಡು ಸೆಂಟ್ರ್ ಕರೆಕ್ಟಾಗಿ ನೋಡಿ ಈ ರೀತಿ ಇಟ್ಬಿಟ್ಟು ಸ್ಟಿಚ್ ಹತ್ರಕ್ಕೆ ಒಂದು ಮಾರ್ಕು, ಹಾಗೆಯೇ 1/2 ಇಂಚು ಡಾಟ್ಸ್ಗೋಸ್ಕರ ಒಂದು ಮಾರ್ಕು, ಹಾಗೆಯೇ ಒಳಗಡೆ ಕ್ಲಾತ್ ನಮಗೆ ಎಷ್ಟು ಬೇಕು ಬಿಡೋದಕ್ಕೆ ಅದಕ್ಕೋಸ್ಕರ ಒಂದು 2 ಇಂಚಸ್ಗೆ ಮಾರ್ಕನ್ನು ಮಾಡಬೇಕು. ನೆಕ್ಸ್ಟು ಸೈಡ್ಸಲ್ಲಿ ನೋಡಿ ಇಲ್ಲಿಂದ ಕರೆಕ್ಟಾಗಿ ಸ್ಟಿಚ್ ಹತ್ರಕ್ಕೆ ಸ್ಲೀವ್ಸು ಸ್ಟಿಚ್ ಹತ್ರಕ್ಕೆ ಒಂದು ಮಾರ್ಕು, 1/2 ಇಂಚು ಮಾರ್ಜಿನ್ಗೋಸ್ಕರ ಒಂದು ಮಾರ್ಕ್ ಹಾಕಿ ಸ್ಟ್ರೈಟಾಗಿ ಲೈನನ್ನು ಹಾಕ್ಕೊಳ್ಬೇಕು. ನೆಕ್ಸ್ಟು ಬ್ಯಾಕ್ ಲೆಂತ್ ತೊಗೊಳ್ಳೋಣ. 13 ಇಂಚಸ್ ನಾವು ಚೆಕ್ ಮಾಡ್ಕೊಂಡ್ವಲ್ಲ, ಆ 13 ಇಂಚಸ್ಗೆ ಒಂದು ಮಾರ್ಕು, ಹಾಗೆಯೇ ಸ್ಟಿಚಿಂಗೋಸ್ಕರ 1/2 ಇಂಚ್ ಎಕ್ಸ್ಟ್ರಾಗೆ ಒಂದು ಮಾರ್ಕ್ ಹಾಕಿ ಸ್ಟ್ರೈಟಾಗಿ ಲೈನ್ ಹಾಕ್ಕೊಳ್ಳೋಣ. ಇಷ್ಟಾದಮೇಲೆ ನೆಕ್ ವಿಡ್ತು 2.25 ತಗೊಳ್ತಾ ಇದ್ದೀನಿ. ಹಾಗೆಯೇ ರೆಡಿ ಶೋಲ್ಡರ್ ಬಂದು 2.5 ಇಂಚಿದೆ. ರೆಡಿ ಶೋಲ್ಡರ್ 2.5 ಪ್ಲಸ್ ಸ್ಟಿಚಿಂಗೋಸ್ಕರ 1/2 ಇಂಚ್ಗೆ ಮಾರ್ಕನ್ನು ಮಾಡ್ಕೊಂಡಿದ್ದೀನಿ. ಟೋಟಲಾಗಿ ಶೋಲ್ಡರ್ 5.25 ಬಂದಿದೆ. ಮೇಲೆ ಶೋಲ್ಡರ್ 5.25 ಬಂದಾಗ ಕೆಳಗಡೆ 1/2 ಇಂಚ್ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ. 5.25ಗೆ ಒಂದು ಮಾರ್ಕ್ ಮಾಡಿಬಿಟ್ಟು ಲೈನ್ ಹಾಕ್ತಿದ್ದೀನಿ. ಸ್ವಲ್ಪ ಕ್ರಾಸಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು. ಈಗ ಈ ಕಾರ್ನರಲ್ಲಿ 1 ಇಂಚ್ ತೊಗೊಂಡು ಸ್ವಲ್ಪ ಶೇಪನ್ನು ಕೊಡಬೇಕು. ಸ್ವಲ್ಪನೇ ಶೇಪ್ ಕೊಟ್ಟಿದ್ದೀನಿ, ತುಂಬ ಶೇಪ್ ಕೊಟ್ಟಿಲ್ಲ. ಈಗ ಚೆಸ್ಟ್ ಚೆಕ್ ಮಾಡ್ಕೊಳ್ಳೋಣ. ಮೆಜರ್ಮೆಂಟ್ ಬ್ಲೌಸಲ್ಲಿ 2 ಕಡೆ ಚೆಸ್ಟನ್ನು ಚೆಕ್ ಮಾಡ್ಕೊಳ್ಬೇಕು. ಇವ್ರದ್ದು ಚೆಸ್ಟ್ ಮೆಜರ್ಮೆಂಟ್ ಬಂದು 10 ಇಂಚಸ್ ಬರ್ತಾಯಿದೆ, ಅಂದರೆ ಇದು 40 ಸೈಜ್ ಮೆಜರ್ಮೆಂಟ್ ಬ್ಲೌಸು. ಈಗ ನೋಡಿ 10 ಇಂಚಸ್ಗೆ ಒಂದು ಮಾರ್ಕ್ ಹಾಕ್ತಾಯಿದ್ದೀನಿ. ಹಾಗೆಯೇ ಸ್ವಲ್ಪ ಕೆಳಗಡೆಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಶೇಪು ಈಗ ನೀಟಾಗಿ ಕೊಡಬೇಕಾಗುತ್ತೆ, ಯಾಕಂದರೆ ಅದು ಹಾರ್ಮ್ ಡೌನು ಸ್ವಲ್ಪ ಕಡಿಮೆ ಇದೆ ಅನ್ನಿಸ್ತಿದೆ, ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ಶೇಪ್ ಕೊಟ್ಟಿದ್ದೀನಿ. ಇದು ಮಾರ್ಕ್ ಮಾಡುವಾಗಲೇ ಗೊತ್ತಾಗುತ್ತೆ, ನೋಡೋದಕ್ಕೇ ನಮಗೆ ಕಡಿಮೆ ಇದೆ ಅನಿಸಿದ್ರೆ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಬೇಕಾಗುತ್ತೆ. ಈಗ ಅಳತೆ ಬ್ಲೌಸಲ್ಲಿ ಚೆಕ್ ಮಾಡ್ತಾಯಿದ್ದೀನಿ ನೋಡಿ ಸರಿ ಇದೆಯಾ ಅಂತೇಳ್ಬಿಟ್ಟು. ಸರಿ ಬರ್ತಿದೆ. ಈಗ ರೆಡಿ ಸ್ಟಿಚ್ಗೆ ಒಂದು ಮಾರ್ಕು, ಹಾಗೆಯೇ
ಒಳಗಡೆ ಕ್ಲಾತ್ ಬಿಡೋದಕ್ಕೋಸ್ಕರ 2 ಇಂಚಸ್ಗೆ 1 ಮಾರ್ಕನ್ನು ಮಾಡ್ಕೊಳ್ಬೇಕು. ಈಗ ಇಷ್ಟಾದಮೇಲೆ ಬ್ಯಾಕಲ್ಲಿ ಕೆಳಗಡೆಯಿಂದ ಮೇಲಕ್ಕೆ ಕ್ಲಾತ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳೋಣ. 3.25 ಇಂಚ್ಗೆ ಕ್ಲಾತ್ ಇದೆ. 3.25ಗೆ 1 ಮಾರ್ಕ್ ಮಾಡಿ, ಅರ್ಧ ಇಂಚು ಮಾರ್ಜಿನ್ಗೋಸ್ಕರ 1 ಮಾರ್ಕ್ ಮಾಡಿದ್ದೀನಿ. ಹಾಗೆಯೇ ಶೋಲ್ಡರ್ ಸೆಂಟ್ರಿಗೂ ಸಹ ಡಾಟ್ಸ್ಗೋಸ್ಕರ 1 ಮಾರ್ಕನ್ನು ಮಾಡಿದ್ದೀನಿ. ಈಗ ನೀಟಾಗಿ ಕಟ್ ಮಾಡ್ಕೊಳ್ಳೋಣ. ಆರ್ಮ್ ಶೇಪ್ ಹತ್ರ ಸ್ವಲ್ಪ ಚೇಂಜಸನ್ನು ಮಾಡಿದ್ದೀನಿ. ಇದು ನಮಗೆ ಮಾರ್ಕಿಂಗ್ ಮಾಡಬೇಕಾದ್ರೆ ಗೊತ್ತಾಗುತ್ತೆ ಆರ್ಮ್ ಶೇಪು ಕಡಿಮೆ ಇದೆಯಾ ಜಾಸ್ತಿ ಇದೆಯಾ ಅಂತ ಹೇಳ್ಬಿಟ್ಟು. ಆಗ ಸ್ವಲ್ಪ ಒಂದು 1/2 ಇಂಚಷ್ಟು ಚೇಂಜಸನ್ನು ಮಾಡ್ಕೊಳ್ಬೋದು. ನೋಡಿ, ಬ್ಯಾಕ್ ಕಟ್ಟಿಂಗ್ ಕಂಪ್ಲೀಟ್ ಆಯಿತು. ಈಗ ನೆಕ್ ಎಲ್ಲಿಗೆ ಬರಬೇಕು ಅಂತೇಳ್ಬಿಟ್ಟು ಶೋಲ್ಡರ್ ಹತ್ರ ನ್ಯಾಚಸನ್ನು ಕೊಡ್ತಿದ್ದೀನಿ ನೋಡಿ. ಹಾಗೆಯೇ ಸೆಂಟ್ರಿಗೂ 1 ನ್ಯಾಚಸನ್ನು ಕೊಡಬೇಕಾಗುತ್ತೆ. ಹಾಗೆ ಚೆಸ್ಟ್ ಪಾಯಿಂಟ್ ಹತ್ರಕ್ಕೂ 1 ನ್ಯಾಚ್ ಕೊಡಬೇಕು. ಬ್ಯಾಕ್ ಪಾರ್ಟ್ ಕಟ್ಟಿಂಗು ಕಂಪ್ಲೀಟ್ ಆದಮೇಲೆ ಫ್ರಂಟ್ಗೋಸ್ಕರ ಲೈನಿಂಗ್ನ ನನ್ನ ಕಡೆಗೆ ಓಪನ್ ಬರೋ ರೀತಿ ಟರ್ನ್ ಮಾಡಿದ್ದೀನಿ. ಈಗ ನೋಡಿ, ನಮಗೆ ಫ್ರಂಟ್ ಪಾರ್ಟ್ ಎಲ್ಲಿಗೆ ಬೇಕು ಅಲ್ಲಿ ಕರೆಕ್ಟಾಗಿ ಬ್ಯಾಕ್ ಇಟ್ಬಿಟ್ಟು 1 ಲೈನನ್ನು ಹಾಕ್ಕೊಳ್ಬೇಕು ಸುತ್ತಲೂ. ಇದು ಫ್ರಂಟ್ ಹುಕ್ಸು ಇರುವಂಥ ಬ್ಲೌಸೇ. ನೋಡಿ, ಸುತ್ತಲೂ ಲೈನ್ ಹಾಕಿದ್ದು ಕಂಪ್ಲೀಟ್ ಆದಮೇಲೆ ಚೆಸ್ಟ್ ಪಾಯಿಂಟ್ ಹತ್ರಕ್ಕೆ 1 ನ್ಯಾಚು, ಹಾಗೆಯೇ ಶೋಲ್ಡರು ಎಲ್ಲಿಗೆ ಬರಬೇಕು ಅನ್ನೋದಕ್ಕೂ ಸಹ ಒಂದೊಂದು ಡಾಟನ್ನು ಇಡಬೇಕು. ಇಷ್ಟಾದಮೇಲೆ ಬ್ಯಾಕ್ ಪಾರ್ಟ್ನ ತೆಗೆದಿಟ್ಬಿಟ್ಟು ಫಸ್ಟು ಫ್ರಂಟಲ್ಲಿ ಫ್ರಂಟ್ ನೆಕ್ ಶೇಪನ್ನು ಮಾರ್ಕ್ ಮಾಡಬೇಕು. ಮೇಲೆ 1/2 ಇಂಚು ಸ್ಟಿಚಿಂಗೋಸ್ಕರ ಬಿಟ್ಟು ಕ್ಲಾತನ್ನು ಬ್ಲೌಸ್ ಪೀಸ್ ನೀಟಾಗಿ ನೆಕ್ ಶೇಪನ್ನು ತಗೊಂಡು ಮಾರ್ಕನ್ನು ಮಾಡಬೇಕು. ನೆಕ್ ಎಲ್ಲಿಗೆ ಬರಬೇಕು ಅಂತ ಹೇಳ್ಬಿಟ್ಟು. ಅಳತೆ ಬ್ಲೌಸು ಕರೆಕ್ಟ್ ಇದೆ, ಅದಕ್ಕೋಸ್ಕರ ಅಳತೆ ಬ್ಲೌಸನ್ನೇ ಫಾಲೋ ಮಾಡಿದ್ದೀನಿ. ಹಾಗೆಯೇ ಫ್ರಂಟ್ ನೆಕ್ ಮಾರ್ಕ್ ಮಾಡಬೇಕಾದ್ರೆ ವರ್ಕ್ ಹಾಕಿದಾದಮೇಲೆ ಬ್ಲೌಸ್ ಪೀಸಲ್ಲಿ ಎಷ್ಟು ಡೀಪ್ ಇದೆ ಅನ್ನೋದು ಸಹ ಚೆಕ್ ಮಾಡ್ಕೊಳ್ಬೇಕು. ಆ ರೀತಿ ಚೆಕ್ ಮಾಡ್ಕೊಂಡಿದ್ದಾದಮೇಲೆ ಮಾರ್ಕನ್ನು ಮಾಡ್ಕೊಳ್ಬೇಕು. ಇದು ವರ್ಕ್ ಹಾಕುವಾಗಲೇ ಚೆಕ್ ಮಾಡಿರ್ತೀವಿ, ಆದರೂ ಇನ್ನೊಂದು ಸಲ ಸಹ ಕಟ್ಟಿಂಗ್ ಮಾಡುವಾಗ ನೋಡ್ಕೊಳ್ಬೇಕಾಗುತ್ತೆ. ಈಗ ಫ್ರಂಟಲ್ಲಿ ಹುಕ್ಸ್ ಪಟ್ಟಿ ಎಷ್ಟು ಲೆಂತ್ ಬೇಕು ಅನ್ನೋದು ಅಳತೆ ಬ್ಲೌಸಲ್ಲಿ ಎಷ್ಟಿದೆ ಅದಕ್ಕೆ 1 ಇಂಚ್ ಆ್ಯಡ್ ಮಾಡಿ ತಗೊಂಡಿದ್ದೀನಿ. ಹಾಗೆಯೇ ಈಗ ಫ್ರಂಟಲ್ಲಿ ಡಾಟ್ ಪಾಯಿಂಟ್ ನೋಡೋಣ. ಫ್ರಂಟಲ್ಲಿ ಡಾಟ್ ಪಾಯಿಂಟ್ಗೋಸ್ಕರ ನೀಟಾಗಿ ಬ್ಲೌಸನ್ನು ಹಾಕ್ಕೊಂಡು ಸ್ವಲ್ಪ ಟೈಟಾಗಿ ಶೋಲ್ಡರ್ ಹತ್ರದಿಂದ ಟೇಪ್ ಇಟ್ಕೊಂಡು ಎಳೆದು ಇಟ್ಕೊಂಡು ಚೆಕ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, 8 ಇಂಚ್ಗೆ ಇವರಿಗೆ ಡಾಟ್ ಪಾಯಿಂಟ್ ಬರ್ತಿದೆ. ಹಾಗೆಯೇ ಡಾಟ್ ಲೆಂತು ಸಹ ನೋಡ್ಕೊಳ್ಬೇಕು. ಈಗ ಮೇಲೆ ಅರ್ಧ ಇಂಚು ಕ್ಲಾತ್ ಬಿಟ್ಟು ಡಾಟ್ ಪಾಯಿಂಟನ್ನು ತಗೊಳ್ಬೇಕು. 8 ಇಂಚ್ಗೆ 1 ಮಾರ್ಕು. ಹಾಗೆಯೇ ಡಾಟ್ ಲೆಂತು 3 ಇಂಚಸ್ ಇದೆ. 3 ಇಂಚಸ್ ಪ್ಲಸ್ 1/2 ಇಂಚು ಸ್ಟಿಚಿಂಗೋಸ್ಕರ ಮಾರ್ಕನ್ನು ಮಾಡ್ಕೊಳ್ಬೇಕು. ಈಗ ನೋಡಿ, ಮೇನ್ ಡಾಟ್ಗೋಸ್ಕರ ಆ ಕಡೆ 1 ಇಂಚ್ ಈ ಕಡೆ 1 ಇಂಚು ಮಾರ್ಕ್ ಮಾಡಿಕೊಂಡು ಸ್ಕೇಲ್ ಸಮೇತ ಲೈನನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಹುಕ್ಸ್ ಪಟ್ಟಿ ಕಡೆಗೂ ಸಹ ಲೈನನ್ನು ಹಾಕ್ಕೊಳ್ಬೇಕು ಸ್ವಲ್ಪ ಕ್ರಾಸಾಗಿ. ಈಗ ಸೈಡ್ಸಲ್ಲಿ ನೋಡಿ ಎಷ್ಟು ಬೇಕು ಅನ್ನೋದು ಅಳತೆ ಬ್ಲೌಸ್ ಪ್ರಕಾರನೇ ಮಾರ್ಕ್ ಮಾಡ್ತಾಯಿದ್ದೀನಿ. ಇದು ಸ್ಟಿಚಿಂಗೋಸ್ಕರ 1/2 ಇಂಚು ಕ್ಲಾತನ್ನು ಬಿಟ್ಕೊಳ್ಬೇಕು. ಈ ಬ್ಲೌಸಲ್ಲಿ 4th ಡಾಟು ಇದೆ, ಅದಕ್ಕೋಸ್ಕರ 4th ಡಾಟ್ಗೂ ಸಹ ನಾನು ಮಾರ್ಕಿಂಗನ್ನು ಮಾಡಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದ್ರೆ ಎಲ್ಲಿ ಯಾವ ರೀತಿ ನಾನು ಮಾರ್ಕಿಂಗನ್ನು ಮಾಡಿದ್ದೀನಿ ಅನ್ನೋದು ಅರ್ಥ ಆಗುತ್ತೆ. ಹಾಗೆಯೇ ಚೆಸ್ಟು ಪಾಯಿಂಟು ಸಹ ಎಷ್ಟಿದೆ ಅನ್ನೋದು ಸಹ ಟೇಪಿಂದ ಚೆಕ್ ಮಾಡ್ಕೊಳ್ಬೇಕು. ಚೆಸ್ಟು 10 ಇಂಚಸ್ ಇದೆಯಾ ಅಂತ ಚೆಕ್ ಮಾಡ್ಕೊಂಡಿದ್ದಾದಮೇಲೆ ನಾವು ಫ್ರಂಟ್ ಪಾರ್ಟನ್ನು ಕಟ್ ಮಾಡ್ಕೊಳ್ಬೇಕಾಗುತ್ತೆ. ಹಾಗೆಯೇ ಫ್ರಂಟ್ಗೂ ಸಹ ನೀಟಾಗಿ ನೆಕ್ ಶೇಪನ್ನು ಕೊಡಬೇಕು. ಇನ್ನು ಫ್ರಂಟ್ಗೆ ಸ್ಲೀವ್ ಶೇಪನ್ನು ಸಹ ಕೊಟ್ಟಿದ್ದಾದಮೇಲೆ ಡಾಟ್ಸನ್ನು ಮಾರ್ಕ್ ಮಾಡಬೇಕು. ಈ ಬ್ಲೌಸ್ಗೆ 4th ಡಾಟ್ ಇರೋದ್ರಿಂದ ನಾನು 4th ಡಾಟ್ಗೂ ಸಹ ಮಾರ್ಕಿಂಗನ್ನು ಮಾಡಿದ್ದೀನಿ. ಈಗ ಮಾರ್ಕಿಂಗ್ ಮಾಡಿರೋ ರೀತಿ ನೀಟಾಗಿ ಫ್ರಂಟ್ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋಣ. ಅಳತೆ ಬ್ಲೌಸಲ್ಲಿ ಯಾವ ರೀತಿ ಅಳತೆ ತೊಗೊಳ್ಬೇಕು ಅನ್ನೋದು ಸಹ ತೋರಿಸ್ತಾ ಇರೋದ್ರಿಂದ ವಿಡಿಯೋ ಸ್ವಲ್ಪ ಲೆಂತಿ ಆಗುತ್ತೆ. ಅರ್ಥ ಆಗಲಿ ಅನ್ನೋ ಉದ್ದೇಶದಿಂದ ಲೆಂತಿ ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ವಿಡಿಯೋನ ಶೇರ್ ಮಾಡ್ತಿದ್ದೀನಿ. ಅಳತೆ ಬ್ಲೌಸಲ್ಲಿ ಯಾವ ರೀತಿ ಅಳತೆ ತೊಗೊಳ್ಬೇಕು, ಹಾಗೆ ಎಲ್ಲಿ ಎಷ್ಟು ಎಕ್ಸ್ಟ್ರಾ ತೊಗೊಳ್ಬೇಕು ಅನ್ನೋದು ಸಹ ತಿಳ್ಕೊಳ್ಬೇಕಾಗಿದೆ. ಅದಕ್ಕೋಸ್ಕರನೇ ನಾನು ಈ ವಿಡಿಯೋನ ಶೇರ್ ಮಾಡಿದ್ದೀನಿ. ಈಗ ನೋಡಿ, ನೆಕ್ಕು ಶೇಪನ್ನು ಫ್ರಂಟಲ್ಲಿ ಕಟ್ ಮಾಡಿಲ್ಲ, ಆದರೆ ನೆಕ್ ಎಲ್ಲಿಗೆ ಬರುತ್ತೆ ಅಂದ್ಬಿಟ್ಟು ನ್ಯಾಚ್ ಕೊಟ್ಟಿದ್ದೀನಿ. ಈಗ ಡಾಟ್ ಪಾಯಿಂಟ್ಸ್ಗೂ ಎಲ್ಲ ಕಡೆನೂ ನ್ಯಾಚ್ ಕೊಡ್ತಿದ್ದೀನಿ ನೋಡಿ. ಹಾಗೆಯೇ ಚೆಸ್ಟ್ ಪಾಯಿಂಟ್ ಹತ್ರಕ್ಕೂ 1 ನ್ಯಾಚನ್ನು ಕೊಡಬೇಕು. ಈಗ ವೀಲ್ ಮಾರ್ಕರಿಂದ ನೀಟಾಗಿ ರಬ್ ಮಾಡಿದ್ರೆ
ಇನ್ನೊಂದು ಫ್ರಂಟ್ ಪಾರ್ಟ್ಗೂ ಸಹ ಇಂಪ್ರೆಷನ್ ಬೀಳುತ್ತೆ. ಆಗ ಡಾಟ್ಸು ಅದು ಸಹ ಸೇಮ್ ಪ್ಲೇಸ್ಗೆ ಡಾಟ್ಸ್ ಬರುತ್ತೆ. ಕಂಪಲ್ಸರಿ ವೀಲ್ ಮಾರ್ಕರಿಂದ ರಬ್ ಮಾಡಿಕೊಳ್ಬೇಕು. ಬಿಗಿನರ್ಸ್ ಆದರೆ ಮಾತ್ರ, ಎಕ್ಸ್ಪೀರಿಯೆನ್ಸ್ ಇದ್ದರೆ ಮಾರ್ಕ್ ಮಾಡ್ಕೊಳ್ಳೋ ಅವಶ್ಯಕತೆಯೂ ಇಲ್ಲ. ಹಾಗೇ ಕಣ್ಣಿಂದ ನೋಡಿಬಿಟ್ಟೆ ಡಾಟ್ಸನ್ನು ಹಿಡಿಬಹುದು. ಈಗ ನೋಡಿ ಇಂಪ್ರೆಷನ್ ಕಾಣ್ತಿದೆ. ನೆಕ್ ಶೇಪ್ಗೂ ಸಹ ಒಂದು ಲೈನನ್ನು ಹಾಕ್ಕೊಳ್ತಾ ಇದ್ದೀನಿ. ಎಲ್ಲಿಗೆ ನೆಕ್ ಬೇಕು ಅನ್ನೋದು ಎರಡು ಈಕ್ವಲ್ ಆಗಿ ನೆಕ್ ಬರಬೇಕು. ಅದಕ್ಕೋಸ್ಕರ ವೀಲ್ ಮಾರ್ಕರಿಂದನೇ ರಬ್ ಮಾಡಿಬಿಟ್ಟು ಮಾರ್ಕನ್ನು ಮಾಡಿದ್ದೀನಿ. ನೋಡಿ ಎರಡು ಕಡೆನೂ ಡಾಟ್ಸ್ ಮಾರ್ಕಿಂಗ್ ಎಲ್ಲ ಕಂಪ್ಲೀಟ್ ಆಯಿತು. ಈಗ ಫ್ರಂಟ್ ಪಾರ್ಟು ಪೂರ್ತಿಯಾಗಿ ಕಂಪ್ಲೀಟ್ ಆಯಿತು. ಈಗ ಸೈಡ್ ಕ್ರಾಸ್ ಬೆಲ್ಟು ಕಟ್ಟಿಂಗನ್ನು ಮಾಡೋಣ. ಅಳತೆ ಬ್ಲೌಸ್ ಪ್ರಕಾರನೇ ನಾನು ಮೆಜರ್ಮೆಂಟನ್ನು ತಗೊಳ್ತಾ ಇದ್ದೀನಿ. 2 ಲೇಯರ್ ಲೈನಿಂಗನ್ನು ತಗೊಂಡಿದ್ದೀನಿ. ನೋಡಿ ಅಳತೆ ಬ್ಲೌಸು ಈ ರೀತಿ ಇಟ್ಬಿಟ್ಟು ಸ್ಟಿಚಿಂಗೋಸ್ಕರ ಅರ್ಧ ಇಂಚು ಮಾರ್ಜಿನ್ಗೋಸ್ಕರ ಎಕ್ಸ್ಟ್ರಾ ಮಾರ್ಕನ್ನು ಹಾಕಿದ್ದೀನಿ. ಈಗ ನೆಕ್ಸ್ಟು ಇಲ್ಲಿ ರೆಡಿ ಬ್ಲೌಸಲ್ಲಿ 3 ಕಾಲಿದೆ, ಇಲ್ಲಿ 4 ಕಾಲಿಗೆ 1 ಮಾರ್ಕು, ಈ ಕಡೆ 2.5 ರೆಡಿ ಇದೆ, ಪ್ಲಸ್ 1 ಇಂಚ್ ಆ್ಯಡ್ ಮಾಡಿಕೊಂಡು ಮಾರ್ಕಿಂಗನ್ನು ಹಾಕಿದ್ದೀನಿ. ಹಾಗೆಯೇ ಶೇಪ್ ಕೊಟ್ಟಿದ್ದೀನಿ ನೋಡಿ. ಶೇಪ್ ಕೊಟ್ಟಿದ್ದಾದಮೇಲೆ ನೀಟಾಗಿ ಕಟ್ ಮಾಡ್ಕೊಳ್ಬೇಕು. ಕ್ರಾಸ್ ಬೆಲ್ಟ್ ಕಟ್ಟಿಂಗು ಕಂಪ್ಲೀಟ್ ಆಯಿತು. ಈಗ ನೆಕ್ಸ್ಟು ಸ್ಲೀವ್ಸ್ ಕಟ್ಟಿಂಗ್ ಮಾಡೋಣ. ಸ್ಲೀವ್ಸ್ಗೋಸ್ಕರ 4 ಫೋಲ್ಡಿಂಗ್ ಲೈನಿಂಗನ್ನು ಹಾಕ್ತಾಯಿದ್ದೀನಿ ನೋಡಿ. ಈಗ ನೆಕ್ಸ್ಟು ಲೈನಿಂಗ್ ಈಕ್ವಲ್ ಇರೋದಕ್ಕೋಸ್ಕರ ಬಾಟಮಲ್ಲಿ 1 ಲೈನನ್ನು ಡ್ರಾ ಮಾಡ್ಕೊಳ್ಳೋಣ. ಹಾಗೆಯೇ ಅರ್ಧ ಇಂಚು ಮಾರ್ಜಿನ್ಗೋಸ್ಕರ 1 ಲೈನ್ ಹಾಕ್ಕೊಳ್ಬೇಕು. ಬಾಟಮಲ್ಲಿ ಈಕ್ವಲಾಗಿ ಟ್ರಿಮ್ ಮಾಡಿದ್ದಾದಮೇಲೆ ಅಳತೆ ಬ್ಲೌಸಲ್ಲಿ ಸ್ಲೀವ್ಸು ಲೆಂತಿ ಸ್ಲೀವ್ ಇದೆ, ಸ್ವಲ್ಪ ನಾನು ಲೆಂತನ್ನು ಕಡಿಮೆ ಮಾಡ್ತಾಯಿದ್ದೀನಿ. 6.5 ಇಂಚಸ್ ತೊಗೊಳ್ತಾ ಇದ್ದೀನಿ ಲೆಂತು. ಹಾಗೆಯೇ ವಿಡ್ತು ಸಹ ಚೆಕ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ವಿಡ್ತು 6 ಇಂಚಸ್ ಬರ್ತಿದೆ. 6 ಇಂಚಸ್ ಪ್ಲಸ್ 2 ಇಂಚಸ್ ಮಾರ್ಜಿನು. ಹಾಗೆಯೇ 6.5 ಇಂಚಸ್ಗೆ 1 ಮಾರ್ಕು, ಮೇಲೆ ಅರ್ಧ ಇಂಚು ಸ್ಟಿಚಿಂಗೋಸ್ಕರ 1 ಮಾರ್ಕನ್ನು ಮಾಡಿದ್ದೀನಿ. ಈಗ ವರ್ಕು ಎಷ್ಟು ಲೆಂತ್ ಬರುತ್ತೆ ಅನ್ನೋದು ಚೆಕ್ ಮಾಡ್ಕೊಳ್ಬೇಕು. ಚೆಕ್ ಮಾಡ್ಕೊಂಡಿದ್ದಾದಮೇಲೆ ಮಾರ್ಕನ್ನು ಮಾಡ್ಕೊಳ್ಬೇಕು. ನೋಡಿ ಇನ್ನೊಂದು ಅರ್ಧ ಇಂಚು ನಾನು ಲೆಂತನ್ನು ಜಾಸ್ತಿ ಮಾಡಿದ್ದೀನಿ. ವರ್ಕು ಪೂರ್ತಿಯಾಗಿ ಬರಬೇಕು, ಅದಕ್ಕೋಸ್ಕರ ನಾನು ಇನ್ನೊಂದು ಅರ್ಧ ಇಂಚನ್ನು ಲೆಂತ್ ಜಾಸ್ತಿ ಮಾಡಿದ್ದೀನಿ ನೋಡಿ. ಲೈನಿಂಗನ್ನು ನಾನು ಮತ್ತೆ ಅಡ್ಡಡ್ಡವಾಗಿ ಫೋಲ್ಡ್ ಮಾಡಿದ್ದೆ, ಈಗ ಉದ್ದುದ್ದವಾಗಿ ಫೋಲ್ಡ್ ಮಾಡ್ತಾಯಿದ್ದೀನಿ ನೋಡಿ. ಒಂದೊಂದು ಸಲ ಈ ರೀತಿ ಆಗುತ್ತೆ. ಲೈನಿಂಗ್ ಜಾಸ್ತಿ ಇದೆ ಅಂತ ಅನ್ನಿಸ್ದಾಗ ಈ ರೀತಿ ಚೇಂಜ್ ಮಾಡಿ ಮಾಡ್ಕೊಳ್ತೀನಿ. ಲೆಂತಿಯಾಗಿ ಸ್ಲೀವ್ಸು ಲೆಂತು ಸಿಗುತ್ತೆ ಅನ್ನೋದಾದರೆ ಈ ರೀತಿ ಚೇಂಜನ್ನು ಮಾಡ್ಕೊಳ್ಬೇಕಾಗುತ್ತೆ. ಈಗ ಇದು ನೋಡಿ ಲೆಂತು ಕರೆಕ್ಟಾಗಿ ಇಟ್ಕೊಂಡು ಹಾಗೆಯೇ ವಿಡ್ತಿಗೂ ಕರೆಕ್ಟಾಗಿ ಮಾರ್ಕನ್ನು ಮಾಡಿದ್ದೀನಿ. ಈಗ ಸ್ಲೀವ್ಸು ಶೇಪ್ಗೋಸ್ಕರ ಅಳತೆ ಬ್ಲೌಸನ್ನೇ ಫಾಲೋ ಮಾಡ್ತಾಯಿದ್ದೀನಿ ನೋಡಿ. ಲೆಂತ್ ಅಷ್ಟೇ ಕಡಿಮೆ ಮಾಡಿರೋದು, ಇನ್ನೆಲ್ಲ ಸೇಮ್ ಸ್ಲೀವ್ ಯಾವ ರೀತಿ ಇದೆ ಅಳತೆ ಬ್ಲೌಸಲ್ಲಿ ಅದೇ ರೀತಿ ಮಾರ್ಕಿಂಗನ್ನು ಮಾಡಿದ್ದೀನಿ. ಲೆಂತು ಮತ್ತು ವಿಡ್ತು ಸ್ವಲ್ಪ ಕಡಿಮೆ ಮಾಡಿದ್ದೀನಿ ಅಷ್ಟೇ. ಲೈನಿಂಗ್ ಈ ರೀತಿ ಫೋಲ್ಡ್ ಮಾಡಿದ್ದಕ್ಕೋಸ್ಕರ ಈಗ ಸ್ಲೀವ್ಸ್ಗೆ ಪ್ಯಾಚ್ ಕೊಡೋ ಅವಶ್ಯಕತೆ ಇಲ್ಲ. ಫಸ್ಟು ನಾನು ಫೋಲ್ಡ್ ಮಾಡಿದ್ನಲ್ಲ ಆ ರೀತಿ ಫೋಲ್ಡಿಂಗ್ ಕೊಟ್ಟಿದ್ದರೆ, ಕಟ್ಟಿಂಗ್ ಅದೇ ರೀತಿ ಮಾಡಿದರೆ ಸ್ಲೀವ್ಸ್ಗೆ ಪ್ಯಾಚನ್ನು ಕೊಡಬೇಕಿತ್ತು ಸೈಡಲ್ಲಿ. ಲೈನಿಂಗ್ ಜಾಸ್ತಿ ಇದೆ ಅನ್ನುವಾಗ ಈ ರೀತಿ ಚೇಂಜಸನ್ನು ಮಾಡ್ಕೊಳ್ಬೇಕಾಗುತ್ತೆ. ಈಗ ನೋಡಿ ನೀಟಾಗಿ ಹಾಮ್ ಶೇಪ್ ಡ್ರಾ ಮಾಡ್ತಾಯಿದ್ದೀನಿ. ಹಾಗೆಯೇ ಫ್ರಂಟ್ಗೂ ಸಹ ಶೇಪ್ ಕೊಡ್ತಾಯಿದ್ದೀನಿ ನೋಡಿ. ಸ್ಲೀವ್ಸನ್ನು ನೀಟಾಗಿ ಕಟ್ ಮಾಡ್ಕೊಳ್ಳೋಣ. ಸ್ಲೀವ್ಸು ಕಟ್ ಮಾಡ್ಕೊಂಡಿದ್ದಾದಮೇಲೆ ಸೆಂಟ್ರಿಗೆ 1 ನ್ಯಾಚ್ ಕೊಡಬೇಕು. ಹಾಗೆಯೇ 2 ಲೇಯರ್ ತಗೊಂಡು ಫ್ರಂಟ್ಗೆ ಶೇಪನ್ನು ಕೊಡಬೇಕು ನೋಡಿ. ಈಗ ಚೆಸ್ಟ್ ಪಾಯಿಂಟ್ ಹತ್ರಕ್ಕೆ ಕರೆಕ್ಟಾಗಿ 1 ನ್ಯಾಚ್ ಕೊಡಬೇಕು. ಈಗ ಫೋಲ್ಡಿಂಗ್ ಆಪೋಸಿಟ್ ಹಾಕ್ಕೊಳ್ಬೇಕಾಗುತ್ತೆ ನೋಡಿ. ನಾನು ಓಪನ್ ಮಾಡಿ ಸ್ಲೀವ್ಸನ್ನು ಓಪನ್ ಮಾಡಿ ಕರೆಕ್ಟಾಗಿ ನ್ಯಾಚ್ ಬರೋ ರೀತಿ ಇಟ್ಬಿಟ್ಟು ಸ್ಲೀವ್ಸು ಶೇಪನ್ನು 2 ಲೇಯರ್ ಮಾತ್ರ ತೆಗಿತಾ ಇದ್ದೀನಿ. ಸ್ಲೀವ್ ಶೇಪು ತೆಗೆದಿದ್ದಾದಮೇಲೆ ಇದು ಫ್ರಂಟ್ ಅಂತ ನಮಗೆ ಗೊತ್ತಾಗೋದಕ್ಕೋಸ್ಕರ 1 ನ್ಯಾಚನ್ನು ಕೊಡೋಣ ನೋಡಿ. ಸ್ಲೀವ್ಸ್ ಕಟ್ಟಿಂಗು ಕಂಪ್ಲೀಟಾಗಿ ಆಯಿತು.
ಈಗ ನೆಕ್ಸ್ಟು ಕ್ರಾಸ್ ಬೆಲ್ಟು 2 ಪೀಸನ್ನು ಮಾತ್ರ ಕಟ್ ಮಾಡ್ಕೊಂಡಿರೋದ್ರಿಂದ ಇನ್ನೆರಡು ಪೀಸನ್ನು ಈಗ ಎಕ್ಸ್ಟ್ರಾ ಉಳಿದಂಥ ಲೈನಿಂಗಿಂದ ಕಟ್ ಮಾಡ್ಕೊಳ್ಳೋಣ. ಟೋಟಲಾಗಿ 4 ಪೀಸ್ ಬೇಕು ಕ್ರಾಸ್ ಬೆಲ್ಟು, ಅದಕ್ಕೋಸ್ಕರ ನಾನು 4 ಪೀಸನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಲೈನಿಂಗ್ ಶಾರ್ಟೇಜ್ ಆಗುತ್ತೇನೋ ಅಂದ್ಬಿಟ್ಟು ಫಸ್ಟು 2 ಪೀಸನ್ನು ಮಾತ್ರ ಕಟ್ ಮಾಡ್ಕೊಂಡಿದ್ದೆ. ಈಗ ಲೈನಿಂಗ್ ಉಳಿದಿದೆ, ಅದಕ್ಕೋಸ್ಕರ ಮತ್ತೆ 2 ಪೀಸನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಕ್ರಾಸ್ ಬೆಲ್ಟ್ ಆಯಿತು, ಸ್ಲೀವ್ಸ್ ಆಯಿತು, ಹಾಗೆಯೇ ಉಕ್ಸ್ ಪಟ್ಟಿ ಕಾಜಾ ಪಟ್ಟಿಗೆ ಕ್ಲಾತು, ಫ್ರಂಟು ಬ್ಯಾಕು ಪೂರ್ತಿಯಾಗಿ ಲೈನಿಂಗ್ ಕಟ್ಟಿಂಗು ಕಂಪ್ಲೀಟ್ ಆಯಿತು. ಈಗ ವರ್ಕ್ ಆಗಿರುವಂಥ ಬ್ಲೌಸ್ ಪೀಸ್ ತೊಗೊಂಡು ಫಸ್ಟು ಸ್ಲೀವ್ಸ್ಗೆ ಸೆಂಟ್ರಿಗೆ ಎಲ್ಲಿಗೆ ಬರುತ್ತೆ ಅಂತೇಳ್ಬಿಟ್ಟು ಸೆಂಟ್ರಿಗೆ ಒಂದು ನ್ಯಾಚ್ ಕೊಟ್ಬಿಟ್ಟು ಸ್ಲೀವ್ಸ್ ಪಾರ್ಟನ್ನು ಫಸ್ಟು ಕಟ್ ಮಾಡಿ ತೆಗಿಯೋಣ. ಮೇಯ್ನ್ ಕ್ಲಾತ್ಗೆ ಸ್ವಲ್ಪ ಪ್ಯಾಚ್ ಪೀಸ್ ಕೊಡಬೇಕಾಗುತ್ತೆ ಸೈಡಲ್ಲಿ. ನೋಡಿ, ನಾನು ಎಲ್ಲಿಗೆ ಬರುತ್ತೆ ಲೈನಿಂಗ್ ಅಂದ್ಬಿಟ್ಟು ಒಂದು ಮಾರ್ಕನ್ನು ಮಾಡಿದ್ದೀನಿ. ಕರೆಕ್ಟಾಗಿ 2 ಪೀಸನ್ನು ವರ್ಕು ಸೆಂಟ್ರಿಗಿರೋ ರೀತಿ ಹಾಕ್ಕೊಂಡು ಸ್ಲೀವ್ಸನ್ನು ಕಟ್ ಮಾಡಬೇಕು. ಇದು ಸ್ಲೀವ್ಸ್ಗೆ ವರ್ಕ್ ಹಾಕುವಾಗಲೇ ಎಲ್ಲಿಗೆ ಬೇಕು, ಪ್ಲೈನ್ ಬೇಕಾ ಬಾರ್ಡ್ರ್ ಬೇಕಾ ನೋಡಿಕೊಂಡು ವರ್ಕನ್ನು ಹಾಕಿದ್ದೀನಿ. ನಾನು ಪ್ಲೈನ್ ಪೀಸಲ್ಲಿ ಕೊಟ್ಟರೆ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ನಾನು ಪ್ಲೈನ್ಗೆ ವರ್ಕನ್ನು ಕೊಟ್ಟಿದ್ದೀನಿ. ಈಗ ನೋಡಿ, ಸೆಂಟ್ರ್ ಕರೆಕ್ಟಾಗಿ ನೋಡಿಕೊಂಡು ಲೆಂತ್ ಎಷ್ಟು ಬೇಕು ಅಂತ ನೋಡಿಕೊಂಡು ಸ್ಲೀವ್ಸನ್ನು ಕಟ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಒಂದು ಅರ್ಧ ಇಂಚಷ್ಟು ಜಾಸ್ತಿ ಕ್ಲಾತನ್ನು ಇಟ್ಕೊಂಡೇ ನಾನು ಕಟ್ ಮಾಡ್ತಾಯಿದ್ದೀನಿ. ಇಲ್ಲಿ ಬಾರ್ಡರ್ ಬಂದಿದೆ 1 ಲೇಯರ್ ಮಾತ್ರ, ಅದನ್ನು ತೆಗಿತಾ ಇದ್ದೀನಿ. ಬಾರ್ಡರ್ ಬೇಡ, ಅದಕ್ಕೋಸ್ಕರ ತೆಗಿತಾ ಇದ್ದೀನಿ. ಇದಕ್ಕೆ ಪ್ಯಾಚನ್ನು ಕೊಡಬೇಕಾಗುತ್ತೆ. ಹಾಗೆಯೇ ಇದು ಸಪ್ರೇಟ್ ಮಾಡ್ಕೊಳ್ಳೋಣ, 2 ಪೀಸ್ ಸಪ್ರೇಟಾಗಿ ಕಟ್ ಮಾಡ್ಕೊಳ್ಳೋಣ ಸೆಂಟ್ರಿಗೆ. ನೋಡಿ, ಸ್ಲೀವ್ಸ್ ಕಟ್ಟಿಂಗು ಕಂಪ್ಲೀಟ್ ಆಯಿತು. ಈಗ ಬ್ಯಾಕ್ ಪಾರ್ಟು ಕಟ್ ಮಾಡ್ಕೊಳ್ಳೋಣ. ಬ್ಯಾಕ್ ಪಾರ್ಟ್ಗೋಸ್ಕರ ನೆಕ್ಗೆ ಕರೆಕ್ಟಾಗಿ ಮಿಡಲ್ಗೆ ಇಟ್ಬಿಟ್ಟು ಒಂದು ಗುಂಡ್ಪಿನನ್ನು ಹಾಕ್ತಾಯಿದ್ದೀನಿ ನಾನು. ನೆಕ್ಕು ನೀಟಾಗಿ ಮಧ್ಯಕ್ಕೆ ಕರೆಕ್ಟಾಗಿ ಫೋಲ್ಡ್ ಮಾಡಿ ಮೇಲೆ ಒಂದು ಮತ್ತು ಕೆಳಗಡೆ ಒಂದು ನೀಡಲನ್ನು ಹಾಕಿದ್ದೀನಿ ನೋಡಿ. ಈಗ ನೀಟಾಗಿ ಕ್ಲಾತನ್ನು ಸೆಟ್ ಮಾಡಿಕೊಂಡು ಬ್ಯಾಕ್ ಪಾರ್ಟನ್ನು ಇಟ್ಟು ಕಟ್ ಮಾಡೋಣ. ನಮಗೆ ಡೀಪ್ ಎಷ್ಟು ಬೇಕು ಅನ್ನೋದು ಲೈನಿಂಗಲ್ಲಿ ಫಸ್ಟೇ ಮಾರ್ಕನ್ನು ಮಾಡಿರ್ತೀವಿ. ಮೇಲೆ ಅರ್ಧ ಇಂಚು ಮಾರ್ಜಿನ್ಗೋಸ್ಕರ ಸಹ ಹಾಗೆಯೇ ಮಾರ್ಕನ್ನು ಮಾಡಿದ್ದೀನಿ ನೋಡಿ, ಅಲ್ಲಿ ಕರೆಕ್ಟಾಗಿ ಇಟ್ಬಿಟ್ಟು. ಇಲ್ಲಿ ಬಾಟಮಲ್ಲಿ ಎಕ್ಸ್ಟ್ರಾ ಪೀಸ್ ಕಟ್ ಮಾಡ್ಕೊಳ್ಬಾರ್ದು, ಬಾಟಮಲ್ಲಿ ಕರೆಕ್ಟಾಗಿ ಕಟ್ ಮಾಡ್ಕೊಳ್ಬೇಕು. ಇನ್ನು ಸುತ್ತಲೂ ಒಂದು ಅರ್ಧ ಇಂಚಷ್ಟು ಎಕ್ಸ್ಟ್ರಾ ಕ್ಲಾತನ್ನು ಕಟ್ ಮಾಡ್ಕೊಳ್ಬೇಕಾಗುತ್ತೆ. ಇದು ಲೈನಿಂಗ್ ಅಟ್ಯಾಚ್ ಮಾಡುವಾಗ ಶಾರ್ಟೇಜ್ ಆಗೋ ಚಾನ್ಸ್ ಇರುತ್ತೆ, ಆಗ ಪ್ರಾಬ್ಲಮ್ ಆಗುತ್ತೆ ಸ್ಟಿಚಿಂಗ್ಗೆ. ಅದಕ್ಕೋಸ್ಕರ ಸ್ವಲ್ಪ ಸುತ್ತಲೂ ಒಂದು ಅರ್ಧ ಇಂಚು ಅಥವಾ 1 ಇಂಚಷ್ಟು ಎಕ್ಸ್ಟ್ರಾ ಕ್ಲಾತ್ ಇಟ್ಕೊಂಡೆ ಕಟ್ಟಿಂಗನ್ನು ಮಾಡ್ಕೊಳ್ಬೇಕು. ನೋಡಿ, ಬ್ಯಾಕ್ ಕಟ್ಟಿಂಗು ಕಂಪ್ಲೀಟ್ ಆಯಿತು. ಹಾಗೆಯೇ ಫ್ರಂಟ್ ಪಾರ್ಟು ಅಷ್ಟೇ ನೆಕ್ ಶೇಪನ್ನು ನೋಡಿಕೊಂಡೇ ಕಟ್ಟಿಂಗನ್ನು ಮಾಡ್ಕೊಳ್ಬೇಕು. ನೆಕ್ ಡೀಪು ಕರೆಕ್ಟಾಗಿ ಇಟ್ಕೊಂಡು 2 ಸೈಡು ಫ್ರಂಟ್ ಪಾರ್ಟನ್ನು ಕ್ಲಾತು 2 ಕಡೆಗೂ ಬರೋ ರೀತಿ ನೋಡಿಕೊಂಡು ಕಟ್ಟಿಂಗನ್ನು ಮಾಡ್ತಾಯಿದ್ದೀನಿ. ಇದು ಅಷ್ಟೇ ಸೆಂಟ್ರ್ ಕರೆಕ್ಟಾಗಿ ಓಪನ್ ಮಾಡಿಕೊಂಡ್ರೆ 2 ಪಾರ್ಟಾಗಿ ಡಿವೈಡ್ ಆಗುತ್ತೆ ನಮಗೆ. ಇಂಪಾರ್ಟೆಂಟು ನೆಕ್ ಕರೆಕ್ಟಾಗಿದೆಯಾ, ನೆಕ್ ಡೀಪ್ ಕರೆಕ್ಟಾಗಿದೆಯಾ ಅನ್ನೋದು ಇಂಪಾರ್ಟೆಂಟು. ಫ್ರಂಟ್ ಪಾರ್ಟು ಅಷ್ಟೇ ನೀಟಾಗಿ ಕಟ್ಟಿಂಗ್ ಮಾಡುವಾಗಲೇ ಕರೆಕ್ಟಾಗಿ ನೆಕ್ ಡೀಪ್ ಇದೆಯಾ, ಕ್ಲಾತ್ ಸೆಟ್ ಆಗ್ತಿದೆಯಾ ಅನ್ನೋದು ಚೆಕ್ ಮಾಡಿಕೊಂಡೆ ಕ್ಲಾತನ್ನು ಅಡ್ಜಸ್ಟ್ ಮಾಡಿ ಇಟ್ಕೊಂಡೆ ಕಟ್ಟಿಂಗನ್ನು ಮಾಡಬೇಕು. ಈಗ ಸಪ್ರೇಟಾಗಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ, 2 ಪೀಸು ಸಪ್ರೇಟಾಗಿ ಮಾಡ್ಕೊಂಡಿದ್ದಾಯಿತು. ಫ್ರಂಟ್ ಕಟ್ಟಿಂಗು ಕಂಪ್ಲೀಟ್ ಆಯಿತು. ಈಗ ನೆಕ್ಸ್ಟು ಹ್ಯಾಂಗಿಂಗ್ ಮಾಡಿದ್ನಲ್ವ, ಈ ಹ್ಯಾಂಗಿಂಗ್ ಪೀಸನ್ನು ಸಪ್ರೇಟಾಗಿ ಕಟ್ ಮಾಡ್ಕೊಳ್ಳೋಣ. ಈ 4 ಪೀಸು ಸಪ್ರೇಟಾಗಿ ಇಟ್ಟಿದ್ದಾದಮೇಲೆ ಉಳಿದಂಥ ಕ್ಲಾತಲ್ಲಿ ಕ್ರಾಸ್ ಬೆಲ್ಟ್ಗೋಸ್ಕರ ಕ್ಲಾತನ್ನು ಡಬಲ್ ಫೋಲ್ಡಿಂಗ್ ಮಾಡಿದ್ದೀನಿ ನೋಡಿ, 2 ಲೇಯರ್ ತಗೊಳ್ತಾ ಇದ್ದೀನಿ. 2 ಪೀಸು ಸಾಕಾಗುತ್ತೆ ಮೇಯ್ನ್ ಕ್ಲಾತು. ಲೈನಿಂಗ್ 4 ಪೀಸ್ ಕಟ್ ಮಾಡ್ಕೊಂಡಿರೋದ್ರಿಂದ ಇದು ಮೇಯ್ನ್ ಕ್ಲಾತು 2 ಪೀಸು ಸಾಕು ನೋಡಿ. ಕ್ರಾಸ್ ಬೆಲ್ಟ್ ಕಟ್ಟಿಂಗು ಸಹ ಮುಗೀತು. ಇನ್ನು ಉಳಿದಿದ್ದಂಥ ಕ್ಲಾತಲ್ಲಿ
ಟ್ಯಾಗ್ ಮಾಡೋದಕ್ಕೋಸ್ಕರ ಕ್ಲಾತನ್ನು ಕಟ್ ಮಾಡ್ಕೊಳ್ಬೇಕು. ಅದು ಲಾಸ್ಟಲ್ಲಿ ಸ್ಟಿಚಿಂಗ್ ಮಾಡುವಾಗ ನಾನು ಕಟ್ ಮಾಡ್ತೀನಿ. ಹಾಗೆಯೇ ಸ್ವಲ್ಪ ಸ್ಯಾರಿ ಪೀಸ್ ಕಟ್ ಮಾಡ್ಕೊಂಡಿದ್ದೆ ಬೆಲ್ ಕೊಡೋದಕ್ಕೋಸ್ಕರ, ಆದರೆ ಅದು ಬೆಲ್ ಕೊಟ್ಟಿಲ್ಲ ನೋಡಿ. ಪೂರ್ತಿಯಾಗಿ ಸ್ಟಿಚಿಂಗ್ ಎಲ್ಲ ಕಂಪ್ಲೀಟ್ ಆದಮೇಲೆ ತೋರಿಸಿದ್ದೀನಿ ಫಸ್ಟೇ ಯಾವ ರೀತಿ ಬ್ಲೌಸ್ ಬಂದಿದೆ ಅಂದ್ಬಿಟ್ಟು. ಬ್ಲೌಸ್ ಕಟ್ಟಿಂಗು ಪೂರ್ತಿಯಾಗಿ ಕಂಪ್ಲೀಟ್ ಆಯಿತು. ಇನ್ನು ಈ ವಿಡಿಯೋದಲ್ಲಿ ನಿಮಗೇನಾದರೂ ಅರ್ಥ ಆಗಿಲ್ಲ ಅಂದರೆ ಅದು ಕಮೆಂಟ್ ಮೂಲಕ ತಿಳಿಸಿ. ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಒಂದು ಸಲ ಅರ್ಥ ಆಗಲಿಲ್ಲ ಅಂದರೆ 2 ಸಲ ವಿಡಿಯೋ ನೋಡಿ. ನಿಮಗೆ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್. ಜೈ ಶ್ರೀರಾಮ್.